ನಾನು ಕೂಡ ಸುಮಾರು 2 ಗಂಟೆ ಮಾತಾಡಿದ್ದೀನಿ ಕೆಪಿಎಸ್ಸಿ ಅಕ್ರಮಗಳ ಬಗ್ಗೆ. ಇದೇ ಸದನದಲ್ಲಿ ನಾನು ಮಾತಾಡಿದ್ದೀನಿ. ಲಾ ಮಿನಿಸ್ಟರ್ ಅವರು ಕೆಪಿಎಸ್ಸಿಯ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಂಡೇ ಬಿಲ್ ತಂದಿದ್ದಾರೆ ಅಂತ ಅನಿಸ್ತೈತೆ ನನಗೆ. ಯಾಕೆಂದ್ರೆ ಇದು ಆಪರೇಷನ್ ಥಿಯೇಟರ್ ಮೇಲೆ ಆಪರೇಷನ್ ಸ್ಟೇಜ್ ಅಲ್ಲಿ ಇರುವಂತ ಆಯೋಗ ಇದು. ಇದಕ್ಕೆ ಆಪರೇಷನ್ನೇ ಮಾಡಬೇಕು. ನೀವು ಟ್ಯಾಬ್ಲೆಟ್ ಬರಿತಾ ಇದ್ದೀರಾ ಡಾಕ್ಟ್ರೀಗ, ಕ್ರಿಟಿಕಲ್. ನೀವು ಟೇಬಲ್ ಮೇಲೆ ನಾನು ತಂದು ಅದನ್ನು ಆಪರೇಷನ್ ಮಾಡಿ ಅಂದ್ರೆ ನೀವು ಅವ್ರಿಗೆ ಮಾತ್ರೆ, ಪ್ಯಾರಾಸಿಟಮಾಲು, ಔಷಧಿ, ಇಂಜೆಕ್ಷನ್ ಕೊಟ್ಟು ಮನೆಗೆ ಕಳಿಸ್ತಾ ಇದ್ದೀರಾ ಅಷ್ಟೇ. ಇದರಿಂದ ನನಗನ್ಸ್ತೈತೆ ನೀವು ಸದುದ್ದೇಶದಿಂದ ತಂದಿದ್ದೀರಾ, ಅದರ ಪ್ರಶ್ನೆ ನಾನು ಮಾಡಲ್ಲ, ಸದುದ್ದೇಶ. ಆದ್ರೆ ಇದು ಬಹಳ ಕೆಟ್ಟೋದಂತ, ಕೊಳತು ನಾರು ಅಂತ ಸ್ಥಿತಿಗೆ ಬಂದ್ಬಿಟ್ಟಿದೆ. ಇದಕ್ಕೆ ನಾನು UPSC ಮಾದರಿಯಲ್ಲಿ ತನ್ನಿ ಅಂತ ಹೇಳಿದೆ. ಅಲ್ಲಿ IAS IPS ಪರೀಕ್ಷೆಗಳು ಹೆಂಗ್ ನಡೀತೆ ಅಲ್ಲಿ ಯಾವುದೇ ರೀತಿಯಾದಂತ ಅಕ್ರಮಗಳಿಲ್ಲ. ನಾನು ಕೇಳಿರೋ ಪಟ್ಟಿಗೆ 199% ಯಾವುದು ಇಲ್ಲ ಅಂತ ಇದೆ. ಮುಖ್ಯಮಂತ್ರಿಗಳು ನನಗೆ ರಿಪ್ಲೈ ಮಾಡಬೇಕಾದ್ರೆ ಅದೇ ಪದನೇ ಹೇಳಿದ್ರು, ಇಲ್ಲ ಅಶೋಕ್ ಅವರು ಹೇಳಿದ್ದಾರೆ ಆ ಮಾದರಿಯಲ್ಲೇ ನಾವು ಹೋಗ್ತೀರಿ ಅಂತ. ನೀವು ಅದಕ್ಕೆ ಒಂದು ಸಣ್ಣ ಔಷಧಿ ಗುಳಿಗೆಯನ್ನ ಕೊಡ್ತಾ ಇದ್ದೀರಾ. ಇದರಿಂದ ನನ್ಗನ್ಸುತ್ತೆ, ನನಗೆ ನೀವು ಸದುದ್ದೇಶ, ನಿಮ್ಮ ಬಗ್ಗೆ ನಾನೇನು ಪ್ರಶ್ನೆನೇ ಇಲ್ಲ. ಬಿಲ್ಲನ್ನ ನಾನು ಸ್ವಾಗತ ಮಾಡ್ತೀನಿ. ನಮ್ಮ ಸುರೇಶ್ ಕುಮಾರ್ ಸ್ವಾಗತ ಮಾಡಿದ್ದಾರೆ, ಸ್ವಾಗತ ಮಾಡ್ತೀನಿ. ಆದ್ರೆ ಇದರಿಂದ ಏನು ಸಾಲ್ವ್ ಆಗಲ್ಲ. ಇದಕ್ಕೆ ಇನ್ನೊಂದು ದಾರಿ ಹುಡ್ಕಂತಾರ ಅವ್ರು. ನಿಮ್ಮ ಈ ಬಿಲ್ಗೆ ಇನ್ನೊಂದು ದಾರಿ ಹುಡ್ಕೊಂಡು ಕರಪ್ಷನ್ಗೆ ಮತ್ತೊಂದು ವೇನ ಕಂಡುಹಿಡಿಯುವಂತ ಚಾಣಕ್ಯರು ಅಲ್ಲಿರುವಂಥದ್ದು, ಚಾಣಕ್ಯರು. ಅದರಿಂದ ಸರಿಯಾದಂತ ಸರ್ಜರಿಯನ್ನ ಮಾಡಿ ಬಿಲ್ಲನ್ನ ತಂದಿದ್ರೆ ಒಳ್ಳೇದಿತ್ತು ಅಂತ ನನ್ನ ಅಭಿಪ್ರಾಯ. ಆದ್ರೂ ಕೂಡ ಪ್ರಯತ್ನ ಮಾಡಿದ್ರೆ ಈ ಬಿಲ್ಲನ್ನ ನಾನು ಸ್ವಾಗತ ಮಾಡ್ತೀನಿ. ಮುಂದಿನ ದಿನದಲ್ಲಾದ್ರೂ ನಾನು ಸಚಿವನಾಗಿ ಕೆಲಸ ಮಾಡಿದ್ದೀನಿ. ನಾನು ಸಚಿವನಾಗಿ ಅವ್ರು 25ನೇ ವರ್ಷಕ್ಕೆ KPSC ಎಕ್ಸಾಮ್ ಬರೆದ್ರೆ ಅವರು ಬರೋದು 35ನೇ ವರ್ಷಕ್ಕೆ ಅಪಾಯಿಂಟ್ಮೆಂಟ್ ಆಗಿ ಬರೋದು. ಸಿವಿಲ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ತಿರುಗಿ ಬರೋ ಅಷ್ಟೊತ್ತಿಗೆ ಅವ್ರಿಗೆ 10 ವರ್ಷ ಮುಗ್ದೋಗಿರ್ತದೆ ಸರ್ಕಾರಿ ಸೇವೆ. ಈ ಪರಿಸ್ಥಿತಿ ಇದೆ ಅಧ್ಯಕ್ಷ. ನಾವು ನೋಡ್ಬೇಕು. ಅದಕ್ಕೋಸ್ಕರ ನಾವು ಕೂಡ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಹೋಗೋರು ಕನ್ನಡಿಗರಿಗೆ ಆದ್ಯತೆ ಸಿಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಅಪಾಯಿಂಟ್ ಆದ ತಕ್ಷಣ ನೋಡಿ, ನೆನ್ನೆನೂ ಕೂಡ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ರು, ನಾವು ಡ್ರಗ್ ಇನ್ಸ್ಪೆಕ್ಟರ್ಗಳನ್ನ ಮಾಡಿ ಬಹಳ ವರ್ಷಗಳೇ ಆಗೋಯ್ತು ಅಂತ. ಅವ್ರೀಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಈಗ ಮಂತ್ರಿ ಇಲ್ಲಿ ಏನಾನ ಆದ್ರೆ ಮಂತ್ರಿಗಳು ಚೀಮಾರಿ ಹಾಕ್ಸ್ಕೊಬೇಕು, ಪ್ರತಿ ಸರಿ ಚೀಮಾರಿ. ನಂದು ಆ ಒಂದು ಇಲಾಖೆ ಅಲ್ಲ, ಎಲ್ಲಾ ಇಲಾಖೆದು ಇದೇ ಸ್ಥಿತಿ ಆಗ್ಬಿಟ್ಟಿದೆ. ಎಲ್ಲದಕ್ಕೂ ಈ ಕೋರ್ಟ್ಗೆ ಹೋಗ್ತಾರೆ, ಎಲ್ಲದಕ್ಕೂ ಕೋರ್ಟು. ಅದರಿಂದ ಏನಾದರೂ ಈ KPSCಗೆ ಒಂದು ಕಾಯಕಲ್ಪ ತಂದ್ಬಿಟ್ರೆ ಈ ಕೋರ್ಟ್ಗಳಿಗೆಲ್ಲೇ ಸಾವಿರಾರು ಕೋಟಿ ಖರ್ಚು ಮಾಡೋದು. ಸುಪ್ರೀಂ ಕೋರ್ಟ್ ಒಂದು ಲಾಯರ್ಗೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ 15ರಿಂದ 20 ಲಕ್ಷ ಕೊಡ್ಬೇಕು ಒಬ್ಬ ಲಾಯರ್ಗೆ. ಯಾರು ಕೊಡ್ತಾರೆ ಇವ್ರಿಗೆಲ್ಲ ದುಡ್ಡು? ಅದರಿಂದ ನಮ್ಮ ಕೈಯಲ್ಲಿ ಶಾಸಕಾಂಗ ಇದೆ, ನಾವು ಆಡಳಿತ ಮಾಡೋ ಅಂತವ್ರು. ನಾವು ಇದಕ್ಕೆ ಕಾಯಕಲ್ಪ ಕೊಟ್ಟಿಲ್ಲ ಅಂದ್ರೆ ಬೇರೆ ಯಾರು ಕೊಡಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಸಣ್ಣ ಪ್ರಯತ್ನ ಮಾಡಿದ್ದೀರಾ. ನಾನೇನು ಇದಕ್ಕೆ ಈ ಬಿಲ್ಗೆ ನಾನು ವಿರೋಧ ಮಾಡಲ್ಲ, ಸ್ವಾಗತ ಮಾಡ್ತೀನಿ.